ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮದ್ದೂರಿನ ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ಆಚರಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಸಮಗ್ರ ವರದಿಯನ್ನು ಮಾಡುತ್ತೆ. ಅದರ ಫಲಶ್ರುತಿ ನೋಡಿ. ಜಿ ಕನ್ನಡ ನ್ಯೂಸ್ ವರದಿಯ ನಂತರದ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಂಡಿದೆ. ಎಸಿ ನೇತೃತ್ವದಲ್ಲಿ 2 ಸಮುದಾಯದವರ ಜೊತೆ ಶಾಂತಿ ಸಭೆಯನ್ನು ನಡೆಸಲಾಗಿದೆ. ಶಾಂತಿ ಸಭೆಯ ಬಳಿಕ ಗ್ರಾಮದಲ್ಲಿ ಸಹಬಾಳ್ವೆಯ ಬದುಕಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಮದ್ದೂರಿನ ಕೆ ಶೆಟ್ಟಹಳ್ಳಿಯದು ಅಸ್ಪೃಶ್ಯತೆಯ ಆಚರಣೆಯ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಅಲ್ಲಿನ ಆಚರಣೆಯ ಬಗ್ಗೆ ಸಮಗ್ರ ವರದಿಯನ್ನು ಮಾಡುತ್ತೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಗ್ರಾಮದಲ್ಲಿ ದಲಿತರಿಗೆ ದೇಗುಲ ಪ್ರವೇಶಕ್ಕೆ ಅವಕಾಶ. ನೋಡಿ, ಇದು ಬಹಳ ಮುಖ್ಯವಾದಂಥ ಬೆಳವಣಿಗೆ. ಪೊಲೀಸ್ ಭದ್ರತೆಯಲ್ಲಿ ದಲಿತರಿಂದ ದೇಗುಲ ಪ್ರವೇಶಿಸಿ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಇವತ್ತಿಗೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಮೇಲು ಕೀಳು ಜಾತಿಯ ನಿಟ್ಟಿನಲ್ಲಿ ಇತರ ಸಮುದಾಯಗಳನ್ನು ಕೆಳಮಟ್ಟದಲ್ಲಿ ನೋಡುವುದು ಚಾಲ್ತಿಯಲ್ಲೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಅಸ್ಪೃಶ್ಯತೆಯ ಆಚರಣೆಯನ್ನು ಜಿ ಕನ್ನಡ ನ್ಯೂಸ್ ವರದಿ ಮಾಡುತ್ತೆ. ತಾಲೂಕು ಮತ್ತು ಜಿಲ್ಲಾ ಆಡಳಿತ ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ತವೆ. ಇವತ್ತು ನೋಡಿ ಜಿ ಕನ್ನಡ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಹೆಂಗಿದೆ. ಗ್ರಾಮದಲ್ಲಿ ದಲಿತರಿಗೆ ದೇಗುಲ ಪ್ರವೇಶಕ್ಕೆ ಅವಕಾಶ. ಪೊಲೀಸ್ ಭದ್ರತೆಯಲ್ಲೇ ದಲಿತರು ದೇಗುಲವನ್ನು ಪ್ರವೇಶಿಸಿ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಲಿದ್ದಾರೆ. ಮುಕ್ತ ಪ್ರವೇಶ ಇಲ್ಲ. ಅಲ್ಲಿ ನಮ್ಮ ಜಾತಿಯವರು ಯಾರಾದರೂ ಶುಭ ಸಮಾರಂಭ ಮಾಡಲಿಕ್ಕೆ ಏನು ಬಾಡಿಗೆ ಕೇಳಕ್ಕೆ ಹೋದಾಗ ಅಲ್ಲೂ ಕೂಡ ನಮಗೆ ನಿರಾಕರಿಸ್ತಿದ್ರು. ಅದೊಂದು ಬೇಡಿಕೆ. ಮತ್ತೆ ಏನವರು ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ ಅಂತೇಳಿ ಏನು ಟ್ರಸ್ಟ್ ಮಾಡ್ಕೊಂಡಿದ್ರು, ಅದರಲ್ಲಿ ನಮ್ಮ ಜನಾಂಗದ ಇಬ್ಬರಿಗೆ ನಿರ್ದೇಶಕರ ಸ್ಥಾನವನ್ನು ಕೊಡಬೇಕಂತ ಮಹತ್ವದಂತ 4 ಬೇಡಿಕೆಗಳೇನಿದ್ದೋ ಅದನ್ನು ನಾವು ತಾಲೂಕು ಮತ್ತು ಜಿಲ್ಲಾ ಆಡಳಿತದ ಮುಂದೆ ಇಟ್ಟಿದ್ವಿ. ಮಾನ್ಯ ಎಸಿ ಸಾಹೇಬರು ಇವನ್ನೆಲ್ಲ ಮನಪೂರ್ವಕವಾಗಿ ಗಮನ ಹರಿಸಿ ಎಲ್ಲ ಬೇಡಿಕೆಗಳು ಅಂದರೆ 3 ಬೇಡಿಕೆಗಳನ್ನ ಮೊದಲನೇ ಈಡೇರಿಸೋಕ್ಕೆ, ಮತ್ತು ಏನು ಹಿಂದೆ ಈ ಬೊಮ್ಮಲಿಂಗೇಶ್ವರ ಸೇವಾ ಟ್ರಸ್ಟ್ಗೆ ಏನು ಇನ್ನೂ ಉತ್ತರ ದಕ್ಷಿಣ 209 ಅಡಿ, ಪೂರ್ವ ಪಶ್ಚಿಮ 219 ಅಡಿ ಏನಿತ್ತು ಅದರಲ್ಲಿ ಅದನ್ನು ಖಾತೆಯ ತಕ್ಷಣ ರದ್ದು ಮಾಡಿ, ತದನಂತರ ದಿನಗಳಲ್ಲಿ ನೀವು ಅರ್ಜಿ ಕೊಟ್ಟಂಥ ಕ್ಷಣದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಗ್ರಾಮದಲ್ಲಿ ದಲಿತರಿಗೆ ದೇಗುಲ ಪ್ರವೇಶ ಇವತ್ತಿತ್ತಲ್ಲ, ಆ ಪ್ರಕ್ರಿಯೆಗಳು ಆಗೋಯ್ತಾ? ಪೊಲೀಸ್ ಭದ್ರತೆ ಹೇಗಿದೆ? ದಲಿತ ಸಮುದಾಯದವರ ಸ್ಟೇಟ್ಮೆಂಟ್ ಏನು? ಹೌದು ಇಷ್ಟೇ. ಏನು ಈ ಹಿಂದೆ ಒಂದು ಕೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ದಲಿತರನ್ನ ಅಸ್ಪೃಶ್ಯತೆಯಿಂದ ಕಾಣ್ತಾ ಇದ್ದಾರೆ ಅಂತೇಳಿ ಕೂಡ ಆ ಒಂದು ಸುದ್ದಿಯನ್ನ ಕೂಡ ಪ್ರಸಾರ ಮಾಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಎಚ್ಚೆತ್ತಂತ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಎಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ 2 ಸಮುದಾಯದ ಮುಖಂಡರನ್ನ ಕರೆಸಿ ಒಂದು ಶಾಂತಿ ಸಭೆಯನ್ನ ಮಾಡೋದ್ರ ಮೂಲಕ ಅವರ ಒಂದು ಮನವನ್ನ ಕೂಡ ಒಲಿಸಿರುವಂತದ್ದು. ಜೊತೆಗೆ ಏನು ದಲಿತರು ತಮಗೆ ಗ್ರಾಮದಲ್ಲಿ ದೇವಾಲಯಗಳಿಗೆ ಪ್ರವೇಶ ನಿರ್ಬಂಧಿಸಿದ್ದಾರೆ, ಕುಡಿಯುವ ನೀರನ್ನ ಕೂಡ ಕೊಳದಲ್ಲಿ ತಗೊಳ್ಳೋಕಾಗಲ್ಲ ಅನ್ನೋ ಒಂದು ಅಳಲನ್ನ ಕೂಡ ತೋಡ್ಕೊಂಡಿದ್ರು. ಅದಕ್ಕೂ ಕೂಡ ಈಗ ಮುಕ್ತ ಅವಕಾಶವನ್ನ ಮಾಡಿಕೊಟ್ಟು ಪೊಲೀಸರ ಸಮ್ಮುಖದಲ್ಲಿ ಗ್ರಾಮದ ದೇವಾಲಯಗಳಿಗೆ ಈಗ ದಲಿತರಿಗೆ ಪ್ರವೇಶವನ್ನ ಕೂಡ ಕಲ್ಪಿಸಿಕೊಟ್ಟಿರುವಂತದ್ದು. ಜೊತೆಗೆ ಗ್ರಾಮದಲ್ಲಿ ಏನೋ ಒಂದು ಕುಡಿಯುವ ನೀರಿನ ಕೂಡ ಆ ಒಂದು ಸೌಲಭ್ಯವನ್ನ ಕೂಡ ಒದಗಿಸಿಕೊಟ್ಟಿದ್ದಾರೆ. ಜೊತೆಗೆ ಏನು ಒಂದು ಆ ಗ್ರಾಮದಲ್ಲಿ ಇದೆ ಒಂದು ದೇವಾಲಯದ ಆಡಳಿತ ಟ್ರಸ್ಟ್ ಏನಿದೆ, ಟ್ರಸ್ಟ್ ಅಲ್ಲೂ ಕೂಡ ದಲಿತರಿಬ್ಬರಿಗೆ ಅವಕಾಶವನ್ನ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಕೂಡ ಈಗ ಆ ಒಂದು ತಾಲೂಕು ಆಡಳಿತ ಖಡಕ್ ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು. ಅದಕ್ಕೆ 2 ಸಮುದಾಯದವರು ಈಗ ಒಪ್ಪಿಗೆಯನ್ನು ಸೂಚಿಸಿ ಸೌಹಾರ್ದತೆಯಿಂದ ಈಗ ಕೂಡ ದೇವಾಲಯದ ಪ್ರವೇಶವನ್ನ ಕೂಡ ದಲಿತ ಮುಖಂಡರು ಮಾಡಿರುವಂತದ್ದು. ದಿವ್ಯಾ, ರೈಟ್, ಈಗ ದಲಿತ ಸಮುದಾಯದವರು ಏನು ಹೇಳ್ತಾ ಇದ್ದಾರೆ? ಹೌದು, ಈ ಹಿಂದೆ ಏನು ನಮಗೆ ಅಡೆತಡೆ ಇತ್ತು ಅದನ್ನ ಈಗ ತಾಲೂಕು ಆಡಳಿತ ಮಧ್ಯ ಪ್ರವೇಶವನ್ನ ಮಾಡಿ ನಿವಾರಣೆಯನ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದುವರಿಬೇಕು, ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ಕೂಡ ನಡಿಬಾರ್ದು. ಈಗ ಏನು ನಮಗೆ ಒಂದು ತಾಲೂಕು ಆಡಳಿತ ಸಂವಿಧಾನದ ಅಡಿನಲ್ಲಿ ಆಶಯದಲ್ಲಿ ನಮಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ, ಅದಕ್ಕೆ ಸ್ವಾಗತಾರ್ಹ ಅಂತ ಕೂಡ ಈಗ ದಲಿತ ಮುಖಂಡರು ತಮ್ಮ ಹರ್ಷವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು.
ಮುಂದಿನ ಬೇಡಿಕೆಗಳೇನಾದ್ರೂ ಇದೆಯಾ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ? ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದಾರೆ, ಏನು ಪ್ರಸ್ತಾಪ ಹೌದು ಮಾಡಿದ್ದಾರೆ? ಹೌದು ದಿವ್ಯಶ್ರೀ, ಏನು ಒಂದು ಅಂಬೇಡ್ಕರ್ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗಾಗಲೇ 10 ಅಡಿ ಜಾಗವನ್ನ 10 ಕುಂಟೆ ಜಾಗವನ್ನ ಕೂಡ ಕೇಳಿದ್ರು. ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಅಲ್ಲಿ ಸಮಸ್ಯೆ ಕೂಡ ಉದ್ಭವ ಆಗಿತ್ತು. ಈಗ ಮಧ್ಯ ಪ್ರವೇಶವನ್ನ ಮಾಡಿರುವಂತ ತಾಲೂಕು ಆಡಳಿತ ಏನು ಟ್ರಸ್ಟ್ಗೆ ಅಕ್ರಮವಾಗಿ ಖಾತೆಯಾಗಿದೆ ಅಂತ ಹೇಳಿ ದಲಿತ ಮುಖಂಡರು ಆರೋಪವನ್ನ ಮಾಡಿದ್ರು. ಈಗ ಅದನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕೂಡ ಪಡೆದಿರುವಂತದ್ದು. ಆ ನಂತರದಲ್ಲಿ ಏನು ಗ್ರಾಮದಲ್ಲಿ ಯಾವ ರೀತಿಯಾದಂತ ಅರ್ಜಿಗಳು ಯಾವ್ಯಾವ ಒಂದು ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ಬೋದು ಅಥವಾ ಯಾವ ಉದ್ದೇಶಕ್ಕೆ ಅಂತೇಳಿ ಕೂಡ ಮತ್ತೆ ಅರ್ಜಿಗಳನ್ನ ಪಡೆದು ಅದನ್ನ ಪರಿಶೀಲನೆಯನ್ನ ಮಾಡಿ ಆ ನಂತರದಲ್ಲಿ ಕೂಡ ಜಾಗವನ್ನ ನೀಡುವ ಒಂದು ಭರವಸೆಯನ್ನ ಕೂಡ ಈಗ ಎಸಿ ಅವರು ನೀಡಿರುವಂತದ್ದು. ದಲಿತರ ದೇಗುಲ ಪ್ರವೇಶ ನಿರ್ಧಾರಕ್ಕೆ ಇತರ ಸಮುದಾಯಗಳು ಏನ್ ಹೇಳ್ತಿದ್ದಾವೆ, ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾವೆ? ಏನು ಈ ಗ್ರಾಮದಲ್ಲಿ ಕೂಡ ಒಂದು ನಿರಾಳ ಮೌನ ಕೂಡ ಆವರಿಸಿರುವಂತದ್ದು. ಈಗೇನು ಏಕಾಏಕಿ ಈ ನಿರ್ಧಾರದಿಂದ ಕೆಲವೊಂದು ಮುಖಂಡರು ಸ್ವಾಗತವನ್ನ ಕೂಡ ಮಾಡಿದ್ರೆ, ಕೆಲವೊಂದು ಮುಖಂಡರು ಒಂದು ಮೂಗು ಮುರಿಯುವಂತದ್ದು ಮೌನವನ್ನ ಕೂಡ ಈಗ ತಾಳಿರುವಂತದ್ದು. ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ದಲಿತರು ದೇಗುಲವನ್ನ ಕೂಡ ಪ್ರವೇಶ ಮಾಡಿರುವಂತದ್ದು. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ. ಸ್ವಲ್ಪ ಹಿಂದೆ ಬಾಪ, ಸ್ವಲ್ಪ ಹಿಂದೆ, ಸ್ವಲ್ಪ